ಹಲೋ ವೀಕ್ಷಕರೇ, ಇವತ್ತು ನಾನು ಅಂಟ್ನುಂಡಿ ಮಾಡೋದನ್ನು ತೋರಿಸ್ತೀನಿ ನೋಡಿ. ಇದು ಪಾಕ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ. ದೊಡ್ಡವರು ತಿನ್ಬೋದು, ಸಣ್ಣವರು ತಿನ್ಬೋದು, ಮೆಚರ್ಡ್ ಆದವರು ತಿನ್ಬೋದು, ಬಾಣಂತಿರು ತಿನ್ಬೋದು. ಅದು ತುಂಬಾ ಒಳ್ಳೆಯದು. ಸೊಂಟಕ್ಕೆ ತುಂಬ ಶಕ್ತಿ ಕೊಡುತ್ತೆ. ಕೈಕಾಲು ಚೆನ್ನಾಗಿ ಗಟ್ಟಿಯಾಗಿರ್ತವೆ ನೋಡಿ. ಇದು ಹಾಗೆ ಪೌಡ್ರು ಮಾಡಿದ್ದೀನಿ, ಬೆಲ್ಲ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ವೀಕ್ಷಕರೇ, ಇದು ಪೌಡ್ರೂ ಇಷ್ಟ ಆಗುತ್ತೆ, ಉಂಡೆನೂ ಇಷ್ಟ ಆಗುತ್ತೆ. ಬನ್ನಿ ಈಗ ಮಾಡೋದನ್ನು ತೋರಿಸ್ತೀನಿ, ಉಂಡೆ ಮಾಡೋದನ್ನು ತೋರಿಸ್ತೀನಿ. ತಡೆ ಯಾಕೆ ನೋಡಿ, ಇದು ಯಾವ ಮೆಥಡಲ್ಲಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೀವು ಇಷ್ಟಪಡ್ತೀರಾ ಮಾಡೋದನ್ನು ನೋಡಿ, ನೀವು ಮಾಡೋದಕ್ಕೆ ಟ್ರೈ ಮಾಡಿ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ನೇಮ್ ಬಂದು ಮೂನ್ ಕ್ರೀಮ್ ಆ್ಯಂಡ್ ಸ್ಪೈಸ್ ಅಂತ. ನಾನಿವತ್ತು ಅಂಟಿನ ಉಂಡೆ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಹೇಳ್ತಾ ಹೋಗ್ತೀನಿ. ಉತ್ತುತ್ತಿ ಅರ್ಧ kg ತೊಗೊಂಡಿದ್ದೀನಿ, ಪಿಸ್ತಾ ಸ್ವಲ್ಪ ತೊಗೊಂಡಿದ್ದೀನಿ, ಬಾದಾಮಿ, ಒಣ ದ್ರಾಕ್ಷಿ, ಗೋಡಂಬಿ. ಅಂಟುಂಡೆಗೆ ಬೇಕಾಗಿರೋದು ಮೇಯ್ನ್ ಇದೆಯಾ ಅಂಟು. ಇದು ಕರೆದ್ರೆ, ತುಪ್ಪದಲ್ಲಿ ಕರೆದ್ರೆ ತುಂಬ ದಪ್ಪ ಆಗುತ್ತೆ. ಏಲಕ್ಕಿ ಒಂದು 8 ತೊಗೊಂಡಿದ್ದೀನಿ, ಬೆಲ್ಲ, ಒಣ ಕೊಬ್ಬರಿ 2 ಕಾಯಿನ ತೊಗೊಂಡಿದ್ದೀನಿ. ಅದು ಭಾಗ 4 ಆಗಿದೆ. 4 ತುರಿದ್ರೆ ಇಷ್ಟು ಬಂದಿದೆ. ಅರ್ಧ kg ಇಷ್ಟು ಬೇಕೇ ಬೇಕು. ಬಾದಾಮಿ, ಏಲಕ್ಕಿ, ಗೋಡಂಬಿ ಎಲ್ಲ ತುಪ್ಪದಲ್ಲಿ ಉರಿತೀನಿ. ಈಗ ಬಾದಾಮಿ ಸ್ವಲ್ಪ ತುಪ್ಪದಲ್ಲಿ ಬಿಸಿ ಮಾಡ್ತೀನಿ. ತುಂಬ ಜಾಸ್ತಿ ಉರಿ ಮಾಡ್ಕೊಂಡಿಲ್ಲ, ಸ್ವಲ್ಪ ಕಡಿಮೆ ಉರಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುರಿದ್ರೆ ಸಾಕು. ಗೋಡಂಬಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಪೌಡ್ರು ಮಾಡೋದಕ್ಕೆ ಈಸಿ ಆಗುತ್ತೆ, ಮೆತ್ತಗಾಗಲ್ಲ ಅಂತ ಸ್ವಲ್ಪ ಬಿಸಿ ಮಾಡಿ ಹಾಗೆ ತೆಗೆದುಬಿಡ್ತೀನಿ ನಾನು. ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿ ತುಪ್ಪದಲ್ಲಿ ಕದ್ದಿದ್ದಾಗಿದೆ, ಚೆನ್ನಾಗಿ ದಪ್ಪಾಗಿದೆ. ಅದನ್ನೀಗ ಪ್ಲೇಟಿಗೆ ತೆಗಿತೀನಿ. ಅಂಟು ಹಾಕ್ತಾಯಿದ್ದೀನಿ. ಅಂಟೆ ಮೇಯ್ನ್ ಇದಕ್ಕೆ, ಅಂಟಿನುಂಡಿಗೆ. ನೋಡಿ, ತುಂಬ ಚೆನ್ನಾಗಿ ದಪ್ಪ ಆಗುತ್ತೆ. ತುಪ್ಪದಲ್ಲಿ ಕರೆದು ಚೆನ್ನಾಗಿ ಅರಳಿದರೆ ಮಾತ್ರ ಅದು ಅಂಟು ಚೆನ್ನಾಗೋದು. ನೋಡಿ, ತುಂಬ ಚೆನ್ನಾಗಿ ಅರಳ್ತಾ ಇದೆ. ಅದು ಕರೆದು ಬೌಲಿ ತೆಗಿತೀನಿ. ಜಾಸ್ತಿ ಅಂಟು ಹಾಕಿದರೆ ಒಳ್ಳೆ ರುಚಿ ಕೊಡುತ್ತೆ ಅಂಟಿನುಂಡೆ. ಚೆನ್ನಾಗಿ ಅರಳಬೇಕು. ರೆಸ್ಟ್ ಮಾಡಿದರೆ ಪುಡಿ ಆಗಬೇಕು ತಕ್ಷಣಕ್ಕೆ. ಚೆನ್ನಾಗಿ ಅರಳಿದರೆ ಮಾತ್ರ ಪುಡಿ ಆಗೋದು. ಅರಳದೇ ಹಾಗೆ ಇತ್ತು ಅಂದರೆ ಅದು ಅಂಟು ಕೈಗೆ ಅಂಟುತ್ತೆ. ಹಂಗಾಗಿ ಚೆನ್ನಾಗಿ ಪಿಸ್ತಾ ಹಾಗೆ ಬಿಸಿ ಬಾಣಲಿಗೆ ಹಾಕ್ತಾಯಿದ್ದಾನೆ ಅಷ್ಟೇ. ಅದನ್ನೇನು ತುಪ್ಪದಲ್ಲಿ ಏನು ಕರಿತಾರೆ, ತುಪ್ಪ ಇರೋದ್ರೆ ತಳದಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡ್ತಿದ್ದಾನೆ ಅಷ್ಟೇ. ಆಫ್ ಮಾಡಿದ್ದೀನಿ ಸ್ಟೌವು. ಸ್ವಲ್ಪ ಕೊಬ್ಬರಿನ ಬಿಸಿ ಮಾಡ್ಕೊತೀನಿ. ಒಂದು ಅರ್ಧ ಬಿಸಿ ಮಾಡ್ತೀನಿ, ಜಾಸ್ತಿ ಆಗುತ್ತೆ ಅದು. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಕ್ಲೀನಾಗಿ ಬಿಸಿ ಮಾಡ್ಬೋದು. ಕಡಿಮೆ ಉರಿಲಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಕೊಬ್ಬರಿ ಒಂದು ಸ್ವಲ್ಪ ಬಿಸಿ ಮಾಡಿದ್ದಾಗಿದೆ, ಕಡಿಮೆ ಉರಿಗೆ. ಸ್ವಲ್ಪ ಬೇಕಾದರೆ ಸಾಕು, ತುಂಬ ಜೋರು ಉರಿ ಮಾಡಿದರೆ ಕತ್ತಿಬಿಡುತ್ತೆ. ಇದು ಉತ್ತುತ್ತಿನ ಪೌಡ್ರು ಮಾಡಿದ್ದೀನಿ ನಾನು. ಇನ್ನೊಂದು ಟ್ರಿಪ್ ಜಾರಿಗೆ ಹಾಕಂತ ಇದ್ದೀನಿ. ನುಣ್ಣಗಾಗಿದೆ.
ಉತ್ತುತ್ತಿ. ಜಸ್ಟ್ ಇದು ಆನು ಮಾಡಿ ಸ್ವಲ್ಪ ತರಿಯಂಗೆ ಮಾಡಿದ್ದೀನಿ, ಮಧ್ಯ ಮಧ್ಯದಲ್ಲಿ ಸಿಕ್ಕರೆ ಒಳ್ಳೆ ಚೆನ್ನಾಗಿರುತ್ತೆ ಅಂತ. ದ್ರಾಕ್ಷಿ ಹಾಗೆ ಹಾಕ್ತೇನೆ ಇಡೀದು. ಕೊಬ್ಬರಿ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಹಾಕಿದ್ದೇನೆ, ಹೊಂದಿಕೆ ಆಗುತ್ತೆ ಅಂತ. ಅಂಟನ್ನು ಈಗ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತೇನೆ, ಹಾಗೆ ಪ್ರೆಸ್ ಆಗಿಬಿಡುತ್ತೆ. ಅದು ಮಿಕ್ಸಿಗೆ ಹಾಕಿದರೆ ತುಂಬ ಇದಾಗಿಬಿಡುತ್ತೆ ನೋಡಿ, ಹಂಗೆ ಇದಾಗಿಬಿಡುತ್ತೆ ನೋಡಿ. ಅಂಟು ಚೆನ್ನಾಗಿ ಕರೆದಿದ್ದು ಅರಳಿತ್ತಲ್ಲ, ಹಾಗೆ ಪುಡಿ ಆಯಿತು. ಇದನ್ನು ಉತ್ತುತ್ತಿ ಪೌಡ್ರು ಅದೇನೆಲ್ಲ ಮಿಕ್ಸ್ ಮಾಡಿದರೆ ಅದಕ್ಕೆ ಸೇರಿಸ್ತೀನಿ ಇವಾಗ. ಅಂಟು ಪುಡಿ ಮಾಡಿ ಹಾಕಿದ್ದಾಗಿದೆ. ಪಿಸ್ತಾ ನಾನು ಇಡೀದೇ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಏಲಕ್ಕಿ ಪೌಡ್ರು ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಅರ್ಧ ನಾನು ಪಾಕ ಮಾಡಿ ಉಂಡೆ ಮಾಡ್ತೀನಿ, ಇನ್ನು ಅರ್ಧ ಹಾಗೆ ಬೆಲ್ಲನ ಮಿಕ್ಸ್ ಮಾಡ್ತೀನಿ. ಒಣ ಹಸಿ ಬೆಲ್ಲನೇ ಪಾಕ ಮಾಡಲ್ಲ ಅದಕ್ಕೆ. ಇನ್ನು ಅರ್ಧ ಪೌಡ್ರ್ ಥರ ಬಿಡ್ತೀನಿ, ಒಂದು ಅರ್ಧನ ನಾನು ಉಂಡೆ ಮಾಡ್ತೀನಿ. ಇದು ಉಂಡೆ ಮಾಡಿದರೂ ಚೆನ್ನಾಗಿರುತ್ತೆ, ಹಾಗೆ ಪೌಡ್ರು ಮಾಡಿಟ್ರೂ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಖುಷಿಯಿಂದ ತಿನ್ಕೊಂಡು ಓಡಾಡ್ತಾರೆ. ಇದನ್ನ ಪಾಕ ಮಾಡೋದಕ್ಕೆ ಬಟ್ಲು ಬೆಲ್ಲ ಹಾಕ್ತೀನಿ. ತುಂಬ ಬೆಲ್ಲ ಹಿಡಿಯಲ್ಲ ಇದು. ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಣ್ಣಕ್ಕೆ ಚೆಚ್ಚಿ ಹಾಕಿದ್ದೀನಿ ಬೆಲ್ಲನ, ಬೇಗ ಕರಗುತ್ತೆ ಅಂತ. ಇದು ಉತ್ತುತ್ತಿನ ಸ್ವೀಟ್ ಇರೋದ್ರಿಂದ ತುಂಬ ಜಾಸ್ತಿ ಬೆಲ್ಲ ಹಿಡಿಯಲ್ಲ ಇದು. ನಾನೊಂದು ಹಚ್ಚಿ ಹಾಕಿದ್ದೀನಿ, ಅರ್ಧ ಹಾಗೆ ಇಡೋದ್ರಿಂದ ಪಾಕ ಮಾಡೋದಕ್ಕೆ ಒಂದೇ ಹಚ್ಚಿ ತೊಗೊಂಡಿದ್ದೀನಿ. ಅರ್ಧ ಮಾತ್ರ ಉಂಡೆ ಮಾಡಿರ್ತೀನಲ್ಲ, ಹಾಗಾಗಿ ಕುದೀತಾ ಇದೆ. ಪಾಕ ಒಂದು ಎಳೆ ಬಂದಾಗ ಆಫ್ ಮಾಡ್ತೀನಿ ನಾನು. ಆಫ್ ಮಾಡಿದ್ದೀನಿ ನಾನು. ಆಫ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಉಂಡೆ ತುಂಬ ಚೆನ್ನಾಗಿ ಹದವಾಗಿ ಬರ್ತಾಯಿದೆ. ಸ್ವಲ್ಪ ಬಿಸಿನೇ ಇದೆ, ಹಾಗೆ ಸ್ವಲ್ಪ ಉಗುರು ಬೆಚ್ಚಿದ್ದಂಗೆ ಕಟ್ತಾಯಿದ್ದೀನಿ ನಾನು. ಆರಿದ ಮೇಲೆ ಗಟ್ಟಿಯಾಗ್ಬೋದು ಅಂತ. ತುಪ್ಪದಲ್ಲಿ ಇದೆಲ್ಲ ಸಾಮಾನನ್ನು ವಸ್ತುಗಳನ್ನೆಲ್ಲ ಕರೆದಿರೋದ್ರಿಂದ ಉಂಡೆ ಕಟ್ಟೋದಕ್ಕೇನು ಕಷ್ಟ ಆಗೋಲ್ಲ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಉಂಡೆ. ಒಂದೇ ಕೈಯಲ್ಲೇ ಕಟ್ಬೋದು ನೋಡಿ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಹಿಂಗಂದ್ರೆ ಸಾಕು, ಹಂಗೆ ಹೊಂದಿಕೆ ಆಗ್ತಾಯಿದೆ. ಈ ಉಂಡೆನ ಅಥವಾ ಪೌಡ್ರನ್ನ ಮಕ್ಕಳು ಒಂದೊಂದು ಉಂಡೆ ಹಿಡ್ಕೊಂಡು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಈ ಅಂಟಿನ ಉಂಡೆನ ಅಷ್ಟು ರುಚಿಯಾಗಿರುತ್ತೆ, ಟೇಸ್ಟಾಗಿರುತ್ತೆ. ಯಾರಿಗೆ ಕೊಟ್ಟರು ಬೇಡನಲ್ಲ, ಮತ್ತೆ ಬಂದು ಇಸ್ಕೊಂಡು ಹೋಗ್ತಾರೆ. ಹಲೋ ವೀಕ್ಷಕರೇ, ಉಂಡೆ ರೆಡಿಯಾಗಿದೆ. ಇದ್ರ ಮೇಲೆ ಬಿಸಿಲು ಬಿದ್ದಿದೆ ಕಿಟಕಿಯಿಂದ. ನೋಡಿ, ಕಿಟಕಿಯಿಂದ ಬಿಸಿಲು ಬಿದ್ದಿದೆ, ಬೇರೆ ಕಲರ್ ಕಾಣಿಸ್ತಾ ಇದೆ ಅದು. ನೋಡಿ ಕಲರ್ ಚೇಂಜ್ ಕಾಣಿಸ್ತಾ ಇದೆ ಬಿಸಿಲು ಬಿದ್ದಿರೋದ್ರಿಂದ. ಅಡುಗೆ ಮನೆ ಒಳಗೆ ಬಿಸಿಲು ಬರುತ್ತೆ ನಮ್ಮ ಮನೆ ಅಡುಗೆ ಮನೆಯಲ್ಲಿ. ಉಂಡೆ ರೆಡಿಯಾಗಿದೆ. ಈ ಉಳಿದಿರೋ ಪೌಡ್ರಿಗೆ ಸ್ವಲ್ಪ ಬೆಲ್ಲ ಚೆಚ್ಚಾಗೆ ಮಿಕ್ಸ್ ಹೊಡಿತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಇಲ್ಲದೆ ಇರೋ ಜಾಗದಲ್ಲಿ ತೋರಿಸ್ತಾ ಇದೆ ನೋಡಿ, ಎತ್ತಿಬಿಟ್ಟು ತೋರಿಸ್ತಾ ಇದ್ದೀನಿ. ಕೆಳಗಡೆ ಬಿಸಿಲು ಬರ್ತಾಯಿದೆ ನೋಡಿ, ಇಲ್ಲಿ ಬಿಸಿಲು ಬರ್ತಾಯಿದೆ, ಇಲ್ಲಿ ಬಿಸಿಲು ಬರ್ತಾಯಿಲ್ಲ ನೋಡಿ. ಕರೆಕ್ಟ್ ಕಲರ್ ಕಾಣಿಸ್ತಾ ಇದೆ ಈಗ ನೋಡಿ ವೀಕ್ಷಕರೇ. ತುಂಬ ಚೆನ್ನಾಗಿ ಬಂದಿದೆ ಉಂಡೆ, ಅಂಟಿನ ಉಂಡೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಉಂಡೆ ಇದು. ಆ ಪೌಡ್ರಿಗೂ ಸಹ ನಾನು ಬೆಲ್ಲ ಮಿಕ್ಸ್ ಮಾಡೋಕ್ಕೆ ತೋರಿಸ್ತೀನಿ ನಾನು ವೀಕ್ಷಕರೇ. ಇದಕ್ಕೆ ಸಣ್ಣ ಚೆಚ್ಚಿ ಬೆಲ್ಲ ಹಂಗೆ ಕಲಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಏನು ಮತ್ತೆ ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಪಾಕ ಮಾಡಿದ್ದೀನಿ, ಒಲೆ ಮೇಲಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿ ಪಾಕ ಮಾಡಿದ್ದೀನಿ. ಇದಕ್ಕೆ ಹಾಗೆ ಮಿಕ್ಸ್ ಹೊಡಿತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಇಷ್ಟಪಟ್ಟು ತಿಂತಾರೆ ಮಕ್ಕಳು, ದೊಡ್ಡವರು ಎಲ್ಲರೂ. ಬೆಳಗ್ಗೆ ಒಂದು ತಟ್ಟೆಯಲ್ಲಿ
ಹಾಕ್ಕೊಟ್ರೆ ತುಪ್ಪ ಇದು ಮತ್ತು ಎಕ್ಸ್ಟ್ರಾ ತುಪ್ಪ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಬೆಳಗ್ಗೆ ಟೈಮಲ್ಲಿ ತಿನ್ಬೋದು, ಯಾವಾಗಾದರೂ ತಿನ್ಬೋದು. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಬಾಣಂತಿಯರಿಗೆ, ಮೆಚರ್ಡ್ ಆದವ್ರಿಗೆ ಇದು ಹೇಳಿ ಮಾಡಿಸಿದ್ದು ಸ್ವೀಟು. ಸೊಂಟ ಗಟ್ಟಿ ಆಗೋದಕ್ಕೆ, ಆಮೇಲೆ ಶಕ್ತಿ ಬರುತ್ತೆ, ಕೈ ಕಾಲು ಗಟ್ಟಿ ಆಗ್ತವೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಅಂಟಿನ ಉಂಡೆ ಇದು ಪೌಡ್ರ್ ರೆಡಿಯಾಗಿದೆ. ಈ ಕಡೆ ಉಂಡೆ ರೆಡಿಯಾಗಿದೆ. ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ, ಕರೆಕ್ಟ್ ಕಲರ್ ಕಾಣಿಸ್ತಾ ಇದೆ. ಬಿಸಿಲು ಆ ಕಡೆ ಹೋಗಿದೆ. ಈಗ ಬಿಸಿಲು ಸ್ವಲ್ಪ ಕಡಿಮೆ ಆಯಿತು. ಉಂಡೆ ಯಾವ ಕಲರ್ ಇದೆಯೋ ಅದೇ ಕಲರ್ ಕಾಣಿಸ್ತಾ ಇದೆ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ನೆಕ್ಸ್ಟು. ಥ್ಯಾಂಕ್ ಯು.